ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಮಲ್ಲೇಶ್ವರಂಗೆ ಅಂತೇಳಿ ಹೊರಟ್ವಿ. ನಾವು ಹೊರಡೋ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ದೂರ ಹೋಗೋ ಅಷ್ಟೊತ್ತಿಗೆ ಮಳೆ ಕೂಡ ಸ್ವಲ್ಪ ಕಡಿಮೆ ಕೂಡ ಆಯಿತು. ಸೊ ನಾವು ಶಾಪಿಂಗಿಗೆ ಅಂತೇಳಿ ಈಗ ಮಲ್ಲೇಶ್ವರಂಗೆ ಹೋಗ್ತಾ ಇರೋವಂಥದ್ದು. ಹೇಗೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕೆ ನನಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು. ಹಾಗೆ ಈಗ ಹಬ್ಬದ ಟೈಮಲ್ಲಿ ಮಲ್ಲೇಶ್ವರಂ ಹೇಗಿರುತ್ತೆ, ಅಂದರೆ ಅಲ್ಲಿ ಏನೆಲ್ಲ ಸಿಗುತ್ತೆ ಸ್ಟ್ರೀಟಲ್ಲಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಿರೋ ಅಂಥದ್ದು. ಸೊ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂತೇಳಿದ್ರೆ ಹಬ್ಬದ ಕೆಲಸ ಅದು ಇದು ಅಂತೇಳಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಹೇಗೂ ಇನ್ನೂ 2 ವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಸೊ ಅವರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋನ ಮಾಡಿರೋ ಅಂಥದ್ದು. ಸೊ ನಾವು ಮಲ್ಲೇಶ್ವರಂಗೆ ಬಂದ್ವಿ, ಮಳೆ ಕೂಡ ಕಡಿಮೆ ಆಯಿತು. ಸೊ ನಾವಿಲ್ಲಿ ಕನ್ನಿಕಾ ಬ್ಯಾಂಗಲ್ ಸ್ಟೋರ್ಗೆ ಬಂದ್ವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ಅಂತೇಳಿ. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತ ಹೇಳ್ಬೋದು. ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿ ತುಂಬಾ ಐಟಮ್ಸ್ನ ಬೈ ಮಾಡಿದ್ದೆ. ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರದ್ದು ಲಿಂಕ್ ಕೂಡ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಕೂಡ ಅಲ್ಲಿ ಡಿಸ್ಪ್ಲೇ ಕೂಡ ಹಾಕಿರ್ತೀನಿ ನಾನು. ಸೊ ನೋಡ್ಬೋದು ನೀವು ಯಾರ ನೋಡ್ತಿದ್ದೀರಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು ತೊಗೋಬೇಕು ಅಂಥೇಳಿ. ಬಟ್ ಇದು ನನಗೆ ತುಂಬಾ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಶಾರ್ಟ್ ಕೇಳಿದೆ, ಬಟ್ ಇಲ್ಲ ಅಂತ ಹೇಳಿದ್ರು. ಇದು ಗ್ರೀನ್ ಇದೆ ಅಲ್ವಾ, ಆ ಸೈಜ್ಗೆ ಬೇಕಿತ್ತು, ಬಟ್ ಅದರಲ್ಲಿ ಗೋಲ್ಡ್ ಕಲರ್ ಇರಲಿಲ್ಲ. ಸೊ ನಾನು ಈ ಸಲ ಸ್ಯಾರಿ ತೊಗೊಂಡಿರೋ ಅಂಥದ್ದು ಗೋಲ್ಡ್ ವಿತ್ ಮರೂನ್ ಕಲರು. ಸೊ ಅದಕ್ಕೆ ಗ್ರೀನ್ ಕಲರ್ ಹಾರ ಮ್ಯಾಚ್ ಆಗೋಲ್ಲ, ಸೊ ನನಗೆ ಗೋಲ್ಡೇ ಬೇಕಿತ್ತು. ಬಟ್ ಲೆಂತ್ ತುಂಬಾ ಆಯಿತು ಅನ್ನೋ ಕಾರಣಕ್ಕೆ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೆ. ಸೊ ನೋಡ್ಬೋದು ಇಲ್ಲಿ ದೇವಿಗೆ ಹಾಕಿದ್ದಾರೆ ನೋಡಿ ಹಾರ, ಇಷ್ಟೊಂದು ಉದ್ದ ಬರುತ್ತೆ. ಸೊ ನನಗೆ ಅಷ್ಟೊಂದು ಬೇಡವಾಗಿತ್ತು. ಸೊ ಮತ್ತು ನೆಕ್ಸ್ಟ್ ಏನೆಲ್ಲ ಸಿಗುತ್ತೆ ನೋಡೋಣ ಅಂಥೇಳಿ ಮುಂದೆ ಬಂದ್ವಿ. ಸೊ ಮಳೆ ಬಂದಿತ್ತಲ್ವ, ಸ್ವಲ್ಪ ಓಡಾಡೋಕ್ಕೆ ಕಷ್ಟನೇ ಆಗ್ತಾಯಿತ್ತು. ಸೊ ಈಗ ಮೇನ್ ಸ್ಟ್ರೀಟಲ್ಲಿ ಸುಮಾರು ಶಾಪ್ಸ್ ತೆಗೆದಿದ್ದಾರೆ, ಅಂದರೆ ಸ್ವಲ್ಪ ಈ ರೀತಿ ಒಳಗೆ ಹೋದರೆ ಅಲ್ಲಿ ಸುಮಾರು ಶಾಪ್ಸ್ಗಳಿದೆ. ಸೊ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಆಗಲಿ, ಮಡ್ಲಕ್ಕಿ ಕವರು, ದೇವ್ರ ಸ್ಟ್ಯಾಂಡು, ದೇವ್ರ ಕೂರ್ಸೋಕ್ಕೆ ಸ್ಟ್ಯಾಂಡ್ ಆಗಲಿ, ಹಾಗೆ ದೇವ್ರ ಅಕ್ಕಪಕ್ಕ ಇಡೋ ಅಂತಹ ಪಿಲ್ಲೋಗಳು, ರಿಟರ್ನ್ ಗಿಫ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ನಾನಲ್ಲಿ ನೋಡ್ತಾ ಇದ್ದೀನಲ್ವ ಮಡ್ಲಕ್ಕಿ ಕವರು, ಅದೆಲ್ಲ 15 ರೂಪೀಸ್ ಅಂತ ಹೇಳ್ತಾಯಿದ್ರು ಅವರು, ಬಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಸೊ ಹೇಗೂ ನಾನೊಂದು ವೀಕ್ ಮುಂಚೆನೇ ಹೋಗಿದ್ದೆ ಅಲ್ವಾ, ಸೊ ನಾನು ಯಾವಾಗಲೂ ಬೇರೆ ಕಡೆ ಪರ್ಚೇಸ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಆ ಶಾಪಲ್ಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಬೇಕೋ ಅಷ್ಟೇ ನೋಡ್ತಾ ಇದ್ದೆ. ಸೊ ಬೇರೆ ಯಾರಿಗಾದರೂ ಉಪಯೋಗ ಆಗುತ್ತೆ, ಹಾಗೆ ಮಲ್ಲೇಶ್ವರಮಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಡೀಟೇಲಾಗಿ ನಾನಿಲ್ಲಿ ವಿಡಿಯೋನ ಮಾಡಿರೋ ಅಂಥದ್ದು. ಸೊ ಇಲ್ಲಿ ನೋಡ್ತಿದ್ದೀನಲ್ವ, ಅದು ಅರಿಶಿನ ಕುಂಕುಮದ ಪ್ಯಾಕೆಟು, ಒಂದು ಲೀಫಲ್ಲಿ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಅರಿಶಿನ ಹಾಗೆ ಕುಂಕುಮ ಇದೆ. 1 ಪೀಸಿಗೆ 5 ರೂಪೀಸ್ ಏನೋ ಹೇಳಿದ್ರು ಅವರು. ಸೊ ಈ ರೀತಿ ದೇವ್ರ ಕೂರ್ಸೋಕ್ಕೋಸ್ಕರ ಸ್ಟ್ಯಾಂಡ್ ಆಗಲಿ, ದೇವ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ಆರ್ಚ್ ಆಗಲಿ ಎಲ್ಲ ಕೂಡ ಸಿಗುತ್ತೆ. ಸೊ ನಮಗೆ ಟೈಮ್ ಇಲ್ಲ, ನಮಗೆ ದೇವ್ರ ಕೂರ್ಸೋಕ್ಕೆ ಸ್ಯಾರಿ ಉಡ್ಸೋಕ್ಕೆ ಬರೋದಿಲ್ಲ ಅನ್ನೋರು ರೆಡಿಮೇಡ್ ಗೊಂಬೆ ಕೂಡ ತೊಗೋಬೋದು, ಅಂದರೆ ಕಳಸ ಸಮೇತ ಇರುತ್ತೆ, ಅದನ್ನ ನೋಡಿ ತೊಗೋಬೋದು. ಹಾಗೆ ಇಲ್ಲಿ ಡ್ರೆಸ್ಗಳು ಕೂಡ ಇತ್ತು, ನಾನು ಕೆಲವೊಂದು ನೋಡಿದೆ, ಬಟ್ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಸೊ ಒಂದು ಕಲರ್ ಇಷ್ಟ ಆಯಿತು ಅಂತ ನೋಡಿದೆ, ಬಟ್ ಅದು ಸೈಜ್ ಸಿಗಲಿಲ್ಲ ನನಗೆ. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಹೂವಿನ ಹಾರಗಳೆಲ್ಲ ಇತ್ತು. ಬಾಗಿಲಿಗಾಗಲಿ, ದೇವರಿಗೆ ಡೆಕೋರೇಷನ್ ಮಾಡೋಕ್ಕಾಗಲಿ ತುಂಬಾ ಕಲರ್ಫುಲ್ ಐಟಮ್ಸ್ ಕೂಡ ಈ ಶಾಪಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು, ಅಂದರೆ ಫಸ್ಟ್ ವೀಕ್ ಹಾಗೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬದ ಮೊದಲನೇ ವಾರ ಹಬ್ಬ ಮಾಡೋರಿಗೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಪ್ರೈಸಸ್ ಎಲ್ಲ ಜಾಸ್ತಿ ಇರುತ್ತೆ. ನೀವೇನಾದ್ರು ಸೆಕೆಂಡ್ ವೀಕ್ ಥರ್ಡ್ ವೀಕ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲೂ ಅಷ್ಟೇ ಪ್ರೈಸ್ ಕೂಡ ಡೌನ್ ಆಗಿರುತ್ತೆ. ಸೊ ನೀವು ಅಲ್ಲೂ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳಿ. ಒಂದಕ್ಕಿಂತ ಒಂದು ಹಾರಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಯಾಕೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಇಯರ್ ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹಬ್ಬ ಮಾಡೋಕ್ಕೆ ಆಗಿರಲಿಲ್ಲ, ದಿನ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬ ಬಂದಿದ್ದು ನೆಕ್ಸ್ಟ್ ವೀಕು ಹಬ್ಬ ಮಾಡಿದ್ದು. ಸೊ ಆವಾಗ ಹಾರಗಳಾಗಲಿ, ಬೇರೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ಬೋದು. ಅಂದರೆ ತುಂಬ ಏನಲ್ಲ,
ಫಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಯಾರು ವರಮಹಾಲಕ್ಷ್ಮಿ ಹಬ್ಬ ಇರುತ್ತಲ್ಲ ಆವತ್ತಿನ ದಿನದ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ವೀಕು ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಬ್ಬದ ದಿನವೇ ಹಬ್ಬ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಕೆಲವೊಬ್ಬರಿಗೆ ಆಗೋದಿಲ್ಲ ಅಲ್ವಾ, ಅಂಥವ್ರು 2ನೇ ವಾರ ಅಥವಾ 3ನೇ ವಾರ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ತಾರಲ್ವ. ಸೊ ನನಗೆ ಗೊತ್ತಿರೋ ಹಾಗೆ ಆಮೇಲೆ ಪ್ರೈಸ್ ಡೌನ್ ಆಗ್ತಾ ಬರುತ್ತೆ. ಹಾಗೆ ನನಗೆ ದೇವರಿಗೆ ಸೀರೆ ಉಡ್ಸೋಕ್ಕೆ ಸೇಫ್ಟಿ ಪಿನ್ನು, ಗೌನ್ ಪಿನ್ನು, ಹಾಗೆ ದೇವ್ರ ಮುಖ ಅಲಂಕಾರ ಮಾಡೋಕ್ಕೋಸ್ಕರ ಐಲೈನರು, ಸ್ಟಿಕ್ಕರು, ನೈಲ್ ಪಾಲಿಷ್ ಎಲ್ಲ ಬೇಕಿತ್ತು. ಸೊ ಅದನ್ನು ಕೂಡ ನಾನು ಇಲ್ಲೇ ಪರ್ಚೇಸ್ ಮಾಡಿದೆ. ಯಾಕಂತೇಳಿದ್ರೆ ನಾವು ಬಳಸಿರೋ ಅಂಥದ್ದನ್ನ ಆ ದೇವರಿಗೆ ಬಳಸಬಾರ್ದು, ಹೊಸದಾಗೆ ತೊಗೊಂಡು ಬಳಸಬೇಕು. ಹಾಗಾಗಿ ಸೊ ಇದು ನೆಕ್ಸ್ಟ್ ಡೇ ವೀಡಿಯೋ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿರೋ ಅಂಥದ್ದು. ಸ್ವಲ್ಪ ಜಾಸ್ತಿನೇ ಕಷ್ಟ ಆಗುತ್ತೆ, ಯಾಕಂತೇಳಿದ್ರೆ ಒಬ್ಬಳೇ ಮಾಡ್ಕೋಬೇಕಲ್ವ. ಹಾಗಾಗಿ ಸೊ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ದೊಡ್ಡ ಸಾಮಾನೆಲ್ಲ ಎತ್ಕೊಡೋದಾಗಲಿ, ಹಾಗೆ ವಾಶ್ ಎಲ್ಲ ಮಾಡಿದ್ಮೇಲೆ ವಾಪಸ್ ಎತ್ತಿಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ಸೊ ಬುಧವಾರ ಅಮಾವಾಸ್ಯೆ ಇತ್ತಲ್ವ, ಸೊ ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಿದ್ದೆ. ಸೊ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡೋಕ್ಕೆ ಅವ್ರು ಇರಲಿಲ್ಲ, ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಸೊ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ನಾನು ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆನ ಮಾಡ್ತೀನಿ. ನಾನು ಹೇಗೆ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ನೀರಿಂದ ಅವ್ರ ಕಾಲನ್ನೆಲ್ಲ ತೊಳೆದ್ಬಿಟ್ಟು ನಂತರ ನಾನು ಅರಿಶಿನ ಕುಂಕುಮ ಹಾಗೆ ಅಕ್ಷತೆನ ಹಾಕ್ಬಿಟ್ಟು ಹೂವು ಕೂಡ ಮುಡಿಸ್ತೀನಿ. ನಂತರ ನಾನು ಏನು ಹಸಿ ನೂಲಿಂದ ಅಂಗನೂಲು ಅಂತ ಮಾಡ್ಕೊಂಡಿದ್ವಲ್ಲ, ಅದನ್ನು ಅಂಗದಾರ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ಒಂದು ಹೂವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಫಸ್ಟ್ ನಾನು ಅವರಿಗೆ ಕೊಟ್ಟು ಅವ್ರ ಕೈಯಿಂದ ಫಸ್ಟ್ ನಾನು ಕಟ್ಟಿಸ್ಕೊಳ್ತೀನಿ. ನಂತರ ನಾನು ಅದನ್ನು ಅವ್ರಿಗೆ ಕೂಡ ಕಂಕಣ ಥರ ಕಟ್ತೀನಿ. ಸೊ ನಂತರ ಅವರು ನನಗೆ ಅರಿಶಿನ ಕುಂಕುಮನ ಮಾಂಗಲ್ಯಕ್ಕೆ ಹಾಗೆ ನನಗೆ ಇಡ್ತಾರೆ. ಸೊ ನಂತರ ನಾನು ಊದ್ಗಡ್ಡಿಯಿಂದ ಈ ರೀತಿಯಾಗಿ ಪೂಜೆನ ಮಾಡ್ತೀನಿ. ನಂತರ ನಾನು ಅವ್ರಿಗೆ ಅಕ್ಷತೆನ ಕೊಟ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ. ಅವ್ರು ನನಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಸೊ ಅವ್ರ ಕಾಲಿಗೆ ಏನು ನಾನು ಪೂಜೆ ಮಾಡಿರ್ತೀನಲ್ಲ, ಆ ಹೂವನ್ನು ತೆಗೆದು ನಾನು ಕೂಡ ತಲೆಗೆ ಮುಟ್ಕೊಂಡು ಅವ್ರಿಗೆ ನಮಸ್ಕಾರನ ಮಾಡ್ಕೊಳ್ತೀನಿ. ನಾನು ಅವ್ರಿಗೇನು ಕಾಲು ತೊಳೆದಿರ್ತೀನಲ್ಲ, ಆ ನೀರನ್ನ ತಲೆಗೆ ಕೂಡ ಚುಮ್ಕಿಸ್ಕೊಳ್ತೀನಿ. ಸೊ ನಂತರ ನಾವು ದೇವಸ್ಥಾನಕ್ಕೆ ಅಂತೇಳಿ ಬಂದೆ. ಭೀಮನ ಅಮಾವಾಸ್ಯೆ ಇತ್ತಲ್ಲ, ದೇವಸ್ಥಾನದಲ್ಲೂ ಪೂಜೆ ಚೆನ್ನಾಗಿ ಮಾಡಿದರು. ತುಂಬ ಜನ ಕೂಡ ಇದ್ದರು ದೇವಸ್ಥಾನದಲ್ಲಿ. ಸೊ ನಂತರ ನಾವು ಅಲ್ಲೇ ಒಂದು ಡ್ಯಾನ್ಸ್ ಕ್ಲಾಸ್ ಇತ್ತು, ಅಂದರೆ ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ಸಿಗ್ತಾಯಿತ್ತು. ನಿಹಾಲ್ಗೆ ಇಂಡಿಪೆಂಡೆನ್ಸ್ ಡೇಗೆ ಯಾವುದಾದ್ರು ಒಂದು ಫ್ರೀಡಮ್ ಫೈಟರ್ದು ಕಾಸ್ಟ್ಯೂಮ್ನ ಹಾಕಬೇಕಿತ್ತು. ಸೊ ಹಾಗಾಗಿ ನಾವಲ್ಲಿ ಕಾಸ್ಟ್ಯೂಮ್ನ ಬುಕ್ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲೇ ಕಾಸ್ಟ್ಯೂಮ್ ಶಾಪಿಗೆ ಬಂದ್ವಿ. ಸೊ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದು ಸ್ಯಾಟರ್ಡೇ ಅಲ್ವಾ, ನಾವು ಊರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಅವರು ಒನ್ ಡೇ ಅರ್ಲಿನೇ ಕಾಸ್ಟ್ಯೂಮ್ನ ಹಾಕ್ಬಿಟ್ಟು ಪಾಪು ಕೈಲಿ ಒಂದೆರಡು ಲೈನ್ಸ್ನ ಹಾಕ್ಬಿಟ್ಟು ಒಂದೆರಡು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಕಳಿಸಿ ಅಂತ ಹೇಳಿದರು ಫ್ರೈಡೇನೇ. ಸೊ ಹಾಗಾಗಿ ನಾನು ವೆನ್ಸ್ಡೇನೇ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಹಾಗೆ ಕಾಸ್ಟ್ಯೂಮ್ನ ಬುಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೊ ಇಲ್ಲಿ ಎಲ್ಲ ಥರ ಕಾಸ್ಟ್ಯೂಮ್ಸು ಸಿಗುತ್ತೆ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇಲ್ಲಿ ಕಾಸ್ಟ್ಯೂಮ್ಸ್ ಇದೆ. ಸೊ ಹಾಗೆ ನಿಹಾಲ್ಗೆ ನಾನು ಸುಭಾಷ್ ಚಂದ್ರ ಬೋಸ್ ಮಾಡಬೇಕಿತ್ತು ಅಂತ ಆಸೆ ಇತ್ತು. ಸೊ ಹಾಗಾಗಿ ಆ ಕಾಸ್ಟ್ಯೂಮ್ನೇ ತೊಗೊಂಡೆ. ಸೊ ಅವನಿಗೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೈಜ್ ಚೆಕ್ ಮಾಡ್ತಾಯಿದ್ವಿ. ಬಟ್ ಟೋಪಿ ಸ್ವಲ್ಪ ದೊಡ್ಡದಾಯಿತು. ಸೊ ನಾನು ಹಾಗೆ ಸೇಫ್ಟಿ ಪಿನ್ನಿಂದ ಹಾಗೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಸೊ ಅವತ್ತೇ ಬುಕ್ ಮಾಡಿ ಹೋಗೋಣ ಅಂತ ಇದ್ದಿದ್ದು, ಬಟ್ ಇವತ್ತೇ ಬೈ ಮಾಡೋಣ, ಗುರುವಾರ ರಿಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಬುಧವಾರನೇ ಅವ್ರಿಗೆ ಅಡ್ವಾನ್ಸ್ನ ಕೊಟ್ಬಿಟ್ಟು ಕಾಸ್ಟ್ಯೂಮ್ನ ತೊಗೊಂಡು ಹೋಗೋಣ ಅಂತೇಳಿ ಬಂದ್ವಿ. ಯಾಕಂತ ಹೇಳಿದ್ರೆ ನಾನು ಫ್ರೈಡೇ ಈವ್ನಿಂಗ್ಗೆ ಊರಿಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಗುರುವಾರನೇ ಅವನಿಗೆ ಈ ಕಾಸ್ಟ್ಯೂಮ್ನ ಹಾಕ್ಬಿಟ್ಟು ಅವನು ಎಷ್ಟು ಮಾತಾಡ್ತಾನೆ ಅಷ್ಟನ್ನೇ ಹೇಳಿಸಿ ಹಾಗೆ ಒಂದಷ್ಟು ಫೋಟೋಸ್ನ ತೆಗೆಸ್ಬಿಟ್ಟು ಸ್ಕೂಲ್ಗೆ ಕಳಿಸ್ಬೇಕಿತ್ತು. ಸೊ ಅವನಿಗೆ ಆಗುತ್ತಾ ಇಲ್ವಾ ಅಂತೇಳಿ ನಾವು ಕೂಡ ಚೆಕ್ ಮಾಡ್ತಾಯಿದ್ವಿ.
ಸೊ ಟೋಪಿ ಸ್ವಲ್ಪ ಲೂಸ್ ಆಯಿತು. ಸೊ ನಾನು ಆಮೇಲೆ ಅಡ್ಜಸ್ಟ್ ಮಾಡೋಣ ಅಂಥೇಳಿ ಸುಮ್ಮನಾದೆ. ಸೊ ನಾನು ಮನೆಗೆ ಅದನ್ನು ತೊಗೊಂಡೋಗಿ ಹಾಗೆ ಅದು ಕ್ಯಾಪ್ ಏನಿದೆ ಅದನ್ನು ಸ್ವಲ್ಪ ಹಾಗೆ ಸೇಫ್ಟಿ ಪಿನ್ನಿಂದ ಅಡ್ಜಸ್ಟ್ ಮಾಡಿ ಅವನಿಗೆ ಹಾಕಿದೆ. ಸೊ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು, ಅಂದರೆ ಅವನಿಗೆ ಕರೆಕ್ಟಾಗಿ ಸೂಟ್ ಆಗ್ತಾಯಿತ್ತು ಬಟ್ಟೆ. ನಾನು ಒಂದು 2 ಸಲ ಅಷ್ಟೇ ಹೇಳ್ಕೊಟ್ಟಿದ್ದೆ ಅವನಿಗೆ. ಸೊ ನಾನು ಏನು ಹೇಳ್ಕೊಟ್ಟೆ ಅದನ್ನು ಕರೆಕ್ಟಾಗಿ ತುಂಬಾ ಕ್ಯೂಟಾಗಿ ಹೇಳ್ದ ಅವನು. ಸೊ ಇದು ಗುರುವಾರದ ವಿಡಿಯೋ ಆಗಿರುತ್ತೆ. ಸೊ ಮತ್ತು ನಾನು ಕಿಚನ್ ಕಂಪ್ಲೀಟ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಕಿಚನ್ನ ಕ್ಲೀನ್ ಮಾಡ್ತಾ ಇರೋವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ನನಗೆ ಮನೆ ಕ್ಲೀನಿಂಗಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಮನೆನ ಕ್ಲೀನ್ ಮಾಡೋ ಅಂಥದ್ದು. ಸೊ ಹಬ್ಬಕ್ಕೆ ಬೇಕಾಗಿರೋ ಅಂಥದ್ದು ಕೆಲವೊಂದು ವಸ್ತುಗಳೆಲ್ಲ ಮೇಲಿತ್ತಲ್ವ, ಅದನ್ನು ನಾನು ಕೆಲವೊಂದನ್ನು ಎತ್ತಿಡಿಸ್ಕೊಂಡಿದ್ದೆ ಮುಂಚೆನೇ. ಅಂದರೆ ಏನಿದೆ ಏನಿಲ್ಲ ಅಂತ ನೋಡಿಕೊಂಡ್ರೆ ಮತ್ತು ಯಾವ್ದು ತೊಗೋಬೇಕು ಬೇಡ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು ಮನೇಲಿ ಇರೋವಂತಹ ವಸ್ತುನೆಲ್ಲ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೆ. ಸೊ ದೊಡ್ಡ ವಸ್ತುಗಳು ಹೇಗೋ ತೊಳಿಬೋದು, ಚಿಕ್ಕ ಸಾಮಾನು ಇದೆ ಅಲ್ವಾ, ಮೇಯ್ನ್ ಅಡುಗೆ ಮನೆ ಕ್ಲೀನ್ ಮಾಡೋದೇ ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ಹೇಗೋ ನಾನು ನಾಳೆ ಊರಿಗೆ ಬೇರೆ ಹೋಗಬೇಕಿತ್ತಲ್ವ, ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಕಿಚನ್ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂತೇಳಿದ್ರೆ ನಾಳೆ ಅಲ್ಲಿ ಊರಲ್ಲಿ ಧಾನ್ಯ ಕೊಡಿಸ್ಬೇಕಿತ್ತು. ಅಂದರೆ ಅಷ್ಟೊತ್ತಿಗೆ ಈ ಮನೆ ಆದರೂ ಅಷ್ಟೇ, ಊರಿಂದ ಮನೆ ಆದರೂ ಅಷ್ಟೇ ಒಂದೇ ಅಲ್ವಾ. ಸೊ ಹಾಗಾಗಿ ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಮಾಡೋಣ ಅಂಥೇಳಿ ಆಲ್ರೆಡಿ ನೈಟ್ 12 ಗಂಟೆ ಆಗಿತ್ತು. ಆದರೂ ಕೂಡ ಕಂಪ್ಲೀಟ್ ಮಾಡೇ ಮಲಗೋಣ ಅಂಥೇಳಿ ಈ ರೀತಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನಂತರ ಬೆಡ್ರೂಮ್ ಎಲ್ಲ ಊರಿಂದ ಬಂದಮೇಲೆ ಮತ್ತೆ ಒಂದು ವಾರ ಟೈಮ್ ಇರುತ್ತಲ್ಲ, ಆವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡ್ಬೋದು ಮೇಲ್ಗಡೆ ಶೆಲ್ಫೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಜಸ್ಟ್ ಕೆಳಗಡೆ ಎಲ್ಲ ಚಿಕ್ಕ ಐಟಮ್ಸೇ ತುಂಬ ಇತ್ತು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಲ್ಲನೂ ಕ್ಲೀನ್ ಮಾಡಿ ಹಾಗೆ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಮಾರ್ನಿಂಗ್ ಜೋಡಿಸ್ಕೊಳ್ಳೋಣ ಬೇಗ ಎದ್ದು ಅಂತ ಹೇಳ್ಬಿಟ್ಟು. ಸೊ ನೈಟ್ 2 ಗಂಟೆ ಆದರೂ ಕೂಡ ಕೆಲಸನೇ ಮುಗಿಲಿಲ್ಲ. ಸೊ ಹಾಗಾಗಿ ಯಾವುದನ್ನು ಜೋಡಿಸ್ಲಿಲ್ಲ, ಹಾಗೇ ಬಿಟ್ಟು ಬೆಳಗ್ಗೆ ಜೋಡಿಸೋಣ ಅಂತೇಳಿ ಮಲ್ಕೊಬಿಟ್ವಿ. ಸೊ ಇದೊಂದು ಸಿಂಪಲ್ ವಿಡಿಯೋ ಆಗಿತ್ತು ಅಂತ ಹೇಳ್ಬೋದು. ಸೊ ಎಲ್ಲದೂ ಸ್ವಲ್ಪ ಕ್ಲಿಪ್ಪಿಂಗ್ ಇರೋದ್ರಿಂದ ನಾನು 3 ದಿನದ ವಿಡಿಯೋನ ಸೇರಿ ಅಪ್ಲೋಡ್ ಮಾಡಿರೋ ಅಂಥದ್ದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.